ನೋಡಿ, ಧನುರ್ ರಾಶಿಯವರಿಗೆ ಗುರುಬಲ ಸಪ್ತಮದಲ್ಲಿ ಗುರುಬಲ ಚೆನ್ನಾಗಿತ್ತು. ಆದರೆ ಈಗ ಅಷ್ಟಮಕ್ಕೆ ಸಂಚಾರ ಮಾಡುತ್ತೆ ಗುರು ಉಚ್ಚ ಸ್ಥಿತಿಯಲ್ಲಿ. ನಿಮ್ಮ ರಾಶ್ಯಾಧಿಪ ಮತ್ತು 4ನೇ ಮನೆ ಅಧಿಪತಿ 8ರಲ್ಲಿ ಸಂಚಾರ ಮಾಡ್ತಾ ಇದ್ರೆ, ಸೊ ನಿಮಗೆ ನೋಡಿ ಸುಖ ಸ್ಥಾನ ಅಂದರೆ 4ನೇ ಮನೆಯಲ್ಲಿ ಅರ್ಧಾಶ್ರಮ ಶನಿ ಸಂಚಾರ ಮಾಡ್ತಾ ಇದೆ. ಶನಿಯ ಮೇಲೆ ಅಷ್ಟಮದಿಂದ ದೃಷ್ಟಿ ಬಿದ್ದರೆ ಸಣ್ಣ ಪುಟ್ಟ ದುಃಖ ಉಂಟಾಗುವ ಚಾನ್ಸಸ್ ಇದೆ ಧನುರ್ ರಾಶಿಯವರಿಗೆ. ಸೊ ಹಾಗಾಗಿ ನೀವು ಶನಿ ಮತ್ತು ಗುರು ಎರಡಕ್ಕೂ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಯಾವ ಗುರು ಅಷ್ಟಮಕ್ಕೆ ಹೋಗುತ್ತೋ ಸಣ್ಣ ಪುಟ್ಟ ದುಃಖಗಳನ್ನ ಕೊಡುವಂಥ ಚಾನ್ಸ್ ಇರುತ್ತೆ. ಅದು 2ನೇ ಮನೆ ಮೇಲೆ ದೃಷ್ಟಿ ಅಷ್ಟಮದಿಂದ ಬಿದ್ದಾಗ ಕುಟುಂಬದಲ್ಲಿ ಚಿಂತೆ ಕೊಡುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ, ಗುರುವಿನ ದೃಷ್ಟಿ ಶುಭನೇ. 2ನೇ ಮನೇಲಿ ಬಿದ್ದರೆ ಏನು ಅಂತ ನೆಗೆಟಿವ್ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ಆದರೂ ಅಷ್ಟಮದಲ್ಲಿರೋದಕ್ಕೋಸ್ಕರ ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ಗುರುವೇ ಸರ್ವ ಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ 21 ಬಾರಿ ಹೇಳ್ಕೊಳ್ಳಿ. ಹಾಗೆ ದಕ್ಷಿಣಾಮೂರ್ತಿ ಅಂದರೆ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕಡಲೆ ಉಷ್ಣಿ ಮಾಡಿ ಹಂಚೋದ್ರಿಂದ, ಶಿವನ ಆರಾಧನೆ ಮಾಡೋದ್ರಿಂದ, ಹಳದಿ ವಸ್ತ್ರ ಗುರು ಸಮಾನರಿಗೆ ದಾನ ಕೊಡೋದ್ರಿಂದ, ಇದರಲ್ಲಿ ಯಾವ್ದಾನ ಒಂದು ಮಾಡಿದ್ರು ಕೂಡ ನಿಮ್ಗೆ ತಕ್ಕ ಮಟ್ಟ ಪರಿಹಾರ ಆಗುತ್ತೆ.